ಸಿದ್ದೇಶ್ವರಪ್ಪಗಳಿಗೆ ಇನ್ನೊಂದು ಅನುಕೂಲ ಸಿದ್ಧಿಸಿತು. ಅವರಿಗೆ ತಮ್ಮ ಗುರುಗಳಿಂದ ಅಧ್ಯಾತ್ಮ ಚಿಂತನೆ ಸಿಕ್ಕಿತ್ತು, ಆರ್ಷ ಪರಂಪರೆ ಜ್ಞಾನ ಸಿಕ್ಕಿತ್ತು. ಅದರ ಜೊತೆಗೆ ಅವರು ತತ್ವಜ್ಞಾನ ಕಲಿಯೋಕ್ಕೆ ಹೋದರು ಮಾಸ್ಟರ್ ಡಿಗ್ರಿ ಮಾಡೋದಕ್ಕೆ. ಅಲ್ಲಿ ಅವರಿಗೆ ಮುಖ್ಯವಾಗಿ ತಿಳಿದು ಪಾಶ್ಚಾತ್ಯ ಆಧ್ಯಾತ್ಮಿಕ ಮಾರ್ಗ ತಿಳಿಯಿತು. ಪಾಶ್ಚಾತ್ಯ ಆಧ್ಯಾತ್ಮಿಕ ತತ್ವಗಳನ್ನು ಕೂಡ PG ಡಿಪಾರ್ಟ್ಮೆಂಟಿಂದ ಕಲ್ಕೊಂಡದ್ದು ಎಷ್ಟು ಮಟ್ಟಿಗೆ ಪ್ರಯೋಜನ ಆಯಿತು ಅಂದರೆ, ನಾವೆಲ್ಲ ಅವರ ಪ್ರವಚನಗಳನ್ನೇ ಕೇಳಿದ್ದೀವಿ. ಅವರ ಪ್ರವಚನದಲ್ಲಿ ಬಸವಣ್ಣ, ಅಕ್ಕಮಹಾದೇವಿ, ಯಲ್ಲಮ್ಮ ಪ್ರಭು ಅವರು ಬರೋ ಹಾಗೆ ಸಾಕ್ರೆಟೀಸ್, ಪ್ಲೇಟು, ಅರಿಸ್ಟಾಟಲ್ ಬರ್ತಾರೆ. ಝೆನ್ ತತ್ವಗಳು, ತಾವೋ ತತ್ವಗಳು, ಜೊರಾಸ್ಟ್ರಿಯನ್ ತತ್ವಗಳು ಕೂಡ ಬರ್ತಾವೆ ಅದರೊಳಗೆ. ನನಗಿದು ಅದ್ಭುತ ಅನಿಸುತ್ತೆ. ಇದು ಬಂದದ್ದು ಕಾರಣ ಇಷ್ಟೇ, ಆ ಓದಿನ ಹರಿವು ಎಷ್ಟು ದೊಡ್ಡದು, ಅಸಾಧ್ಯ ದೊಡ್ಡ ಹರಿವು. ಆ ಹರಿನ ತಂದು ಪ್ರತಿಯೊಂದನ್ನು ಹಂಚಿ ಕೊಡ್ತಾಯಿದ್ರು. ನಾವೆಲ್ಲ ಕೇಳಿದ್ದೀವಿ, ಅವು ಪ್ರವಚನ ಕಿವಿಯಾಗಿದ್ದೀವಿ. ಅದೊಂದು ಪರಮಾತ್ಮವಾದ ಪ್ರವಚನ ಅಂದರೆ ಅತ್ಯಂತ ಸುಲಭದ ಮಾತುಗಳಲ್ಲಿ ಎತ್ತರದ ತತ್ವಗಳನ್ನು ಹೇಳೋದು ಅವರಿಗೆ ಮಾತ್ರ ಸಾಧ್ಯ ಆಯಿತು. ಅತ್ಯಂತ ಸುಲಭದ ಮಾತುಗಳು. ಅವ್ರ ಪ್ರಕಾರ ಒಬ್ಬ ಹಳ್ಳಿ ಹೆಣ್ಮಗಳಿದ್ದಾಳೆ, ಆಕೆ ಓದ್ಕೊಂಡಿಲ್ಲ, ಅನಕ್ಷರಸ್ಥೆ ಆದರೂ ಕೂಡ ಮಾತಾಡಿದ ಹೇಗೂ ಅರ್ಥ ಆಗಬೇಕು ಅನ್ನೋ ರೀತಿಯಲ್ಲಿ ಮಾತಾಡಬೇಕು. ನನಗನ್ಸುತ್ತೆ ಮಾತು ಕೇಳೋದು ಭಾಳ ಸುಲಭ ಅನ್ನಿಸ್ತಿತ್ತು. ಅದು ಹೃದಯಕ್ಕೆ ಸೇರಿದಾಗ ಒಂದು ಬಹುದೊಡ್ಡ ತತ್ವ ಅಂತ ಅರ್ಥ ಆಗೋದು. ಆಮೇಲೆ ಯಾವಾಗಲೂ ಅಂಥ ದೊಡ್ಡವ್ರ ಪ್ರವಚನ ಕೇಳಿದಾಗ ಅದನ್ನು ಮೇಲೆ ಕೀಳಿ ಮೆಲುಕು ಹಾಕಬೇಕು. ಮೆಲುಕು ಹಾಕಿದಾಗ ಬೇರೆ ಅರ್ಥ ಉಳಿತದೆ. ಅವರು ಸಾಮಾನ್ಯವಾಗಿ ಸಣ್ಣ ಸಣ್ಣ ಕಥೆಗಳನ್ನು ಬಳಸೋರು. ಅವ್ರು ಹೇಳೋ ಸ್ಟೈಲು ನನಗೆ ಶಂಕರ್ ಅವರು ಇದ್ದಾರೆ ಇಲ್ಲೇ, ಅವ್ರು ಮಾತಾಡ್ತಾರೆ ಮುಂದೆ. ಅವ್ರ ಮಾತು ಕೇಳಿದ್ರೆ ಸಿದ್ದೇಶ್ವರ ಮಾತಾಡ್ದಂಗೆ ಅನಿಸುತ್ತೆ ನನಗೆ. ಅಷ್ಟು ಮಟ್ಟಿಗೆ ಧ್ವನಿ ಕೂಡ ಹಾಗೇ ಇದೆ ಅವರು. ಅವ್ರ ಧ್ವನಿಗಳಿಗೆದಂಥ ಒಂದು ಏನೋ ವಿಚಿತ್ರ ಧ್ವನಿ, ಅದು ಭಾಳ ಅದ್ಭುತ ಧ್ವನಿ. ಅದು ನಾನು ಹೆಂಗೆ ವರ್ಣನೆ ಮಾಡೋಕ್ಕಾಗ್ತಾಯಿಲ್ಲ. ಆ ಧ್ವನಿಗೆ ಕಿವಿ ಬೇಕೇ ಆಗಿರಲಿಲ್ಲ ಅನ್ನಿಸ್ತು ನನಗೆ. ಸೀದಾ ಹೃದಯಕ್ಕೆ ಹೋಗೋದು ಮಾತು. ಹೇಳೋ ಮಾತು ತುಂಬ ಸುಲಭ. ಒಂದು ಕತೆ, ಬಹುಶಃ ಅದನ್ನೆಲ್ಲೋ ಕೇಳಿದ್ದೆ ನಾನು ಬಿಜಾಪುರದಲ್ಲಿ ಒಂದು ಮಾತಾಡ್ದಾಗ ಹೇಳಿದ್ದೆ ಅದನ್ನು. ಅವ್ರು ಹೇಳೋದು ಎಷ್ಟು ಸಿಂಪಲ್. ಒಬ್ಬ ರಾಜ ಇದ್ದ, ಅವನ ತೋಟದಾಗ ಚಲೋ ಹಣ್ಣಿನ ಗಿಡ ಬೆಳೆಸಿದ್ದ. ಹಣ್ಣು ಸುರಿದಿದ್ದು, ಭಾಳಷ್ಟು ಹಣ್ಣು ಸುರಿದಿದ್ದು. ತರಿಸಿ ಬುಟ್ಟ್ಯಾಗ ತಂದಿಟ್ಟ. ದರ್ಬಾರ್ನಾಗಿದ್ದವರಿಗೆಲ್ಲ ಕೊಡಬೇಕಲ್ಲ, ತಾನೇ ಹೆಚ್ಚಿ ಹೋಳು ಮಾಡಿ ಎಲ್ಲರಿಗೂ ಹೋಳು ಕೊಟ್ಟ. ಮಂದಿ ಮಹಾರಾಜರ ಹಣ್ಣು ಭಾಳ ರುಚಿ ಅವ ಅಂದರು. ಒಬ್ಬ ಮನುಷ್ಯ ಹಣ್ಣು ಕೊಡ್ಲಿಕ್ಕೆ ಹೋದಾಗ, ರಾಜರ ನನಗೆ ಹಣ್ಣು ಬ್ಯಾಡ್ರಿ, ಆ ಬೀಜ ಕೊಡ್ರಿ ಸಾಕು ಕೊಟ್ಟ. ಬೀಜ ಬೇಕಾ ತಗೋ ಅಂತ ರಾಜ ಕೊಟ್ಟ. ಅವ ತೊಗೊಂಡು ಹೋಗಿ ತನ್ನ ತೋಟದ ಹಾಕಿದ, ನೀರು ಹಾಕಿದ, ಗೊಬ್ಬರ ಹಾಕಿದ, ಚೆಂದಾಗಿ ಬೆಳೆಸಿದ. ಆ ಗಿಡ ದೊಡ್ಡದಾಯ್ತು, ಅದ್ರ ತುಂಬ ಹಣ್ಣು ಸುರಿದು. ಒಂದು ದಿವಸ ರಾಜ ಅಲ್ಲಿ ಹೋದ, ತೋಟದೊಳಗೆ ಹೋದ. ರೈತ ಅಲ್ಲೇ ಕೂತಾನೆ. ಭಾಳ ಚಲೋ ಅವಪ್ಪ, ಕೂಡ್ರಿ ಮಹಾರಾಜರ ಅಂದ. ಹಣ್ಣು ಹೆಚ್ಚಿ ಕೊಟ್ಟ. ರಾಜ ಹೇಳ್ದ, ಎಷ್ಟು ರುಚಿ ಅವನು ಹಣ್ಣು ನೀವು ಅಂತ. ಆಗ ಆ ರೈತ ಹೇಳ್ದ, ಮಹಾರಾಜರ ಈ ಹಣ್ಣು ನೀವು ಕೊಟ್ಟು ಬೀಜದ್ದೇ, ನೀವು ಕೊಟ್ಟು ಬೀಜನೇ ಹಣ್ಣಾಗ್ಯದ. ಈ ಕತೆ ಹೇಳಿಬಿಟ್ಟು ಅದನ್ನು ಸಮನ್ವಯ ಮಾಡೋದು ಎಷ್ಟು ಚಂದ. ಅವ್ರು ಹೇಳ್ತಿದ್ರು, ಇದೇ ಶಿವ ಶರಣ ಸಂಬಂಧ. ಶಿವ ನಮಗೆ ಜೀವ ಕೊಡ್ತಾನೆ, ನಾವು ಆ ಜೀವ ಬೆಳೆಸ್ತೀವಿ. ಬೆಳೆಸಿ ಮತ್ತು ಅವಾಗೇ ಕೊಡಬೇಕು ವಾಪಸ್ ನಾವು. ಹೆಂಗೆ ರಾಜ ಬೀಜ ಕೊಟ್ಟ, ಆ ಬೀಜ ಬೆಳೆಸಿ ಹಣ್ಣಾಗಿ ಮತ್ತು ರಾಜಗೆ ಹೆಂಗೆ ವಾಪಸ್ ಕೊಟ್ಟ, ಹಂಗೆ ಶಿವ ನಮಗೆ ಕೊಟ್ಟ ಜೀವನ ನಾವು ಚೆಂದಾಗಿ ಬೆಳೆಸ್ಬೇಕು, ಕೆಣಿಸ್ಬಾರ್ದದ. ಆ ಜೀವ ಚೆಂದಾಗಿ ಬೆಳೆಸಿ ಅವಾಗೇ ಕೊಟ್ಟಿವೆ ಅಂತಂದ್ರೆ ನಾನು ನಿಜವಾಗ್ಲೂ ಶರಣಾದೆ, ಅವ ದೇವಾದ. ಇದು ಯಾರಿಗೆ ಅರ್ಥ ಆಗೋದಿಲ್ಲ ರೀ. ಇದು ದೊಡ್ಡ ದೊಡ್ಡ ಫಿಲಾಸಫಿ ಲೆಕ್ಚರ್ ಹೊಡೆಯೋದಕ್ಕಿಂತ ಈ ಸಣ್ಣ ಕಥೆ ಮೂಲಕ ಎಷ್ಟು ಚೆಂದ ಮೂಡಿಸ್ತಾರೆ.